ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 1 ಪಾಟ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಹಾಗೆ ಒಂದು ಸಿಂಪಲ್ ಆಗಿರೋ ರಂಗೋಲಿ ಡಿಸೈನು ಕೂಡ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ರಂಗೋಲಿ ಡಿಸೈನ ಶೇರ್ ಮಾಡಿದ್ದೀನಿ. ಮೊದಲಿಗೆ ಅದನ್ನು ನೋಡ್ಕೊಂಬಂದ್ಬಿಡೋಣ. ನನಗೆ ರಂಗೋಲಿ ಬಿಡೋದು ಅಂದರೆ ತುಂಬಾ ಇಷ್ಟ. ಆದರೆ ಚುಕ್ಕಿ ರಂಗೋಲಿ ಬಿಟ್ಟು ಲೈನ್ ರಂಗೋಲಿ ಅಷ್ಟಾಗಿ ಬರೋದಿಲ್ಲ ಪರ್ಫೆಕ್ಟಾಗಿ. ಅದಕ್ಕೆ ಈ ರೀತಿ ಹೊಸ್ಲಿಗೆ ಡಿಸೈನ್ ಮಾಡಿ ರಂಗೋಲಿನ ಬಿಡ್ತೀನಿ. ಇವತ್ತು ಬಿಟ್ಟಿರೋ ರಂಗೋಲಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಏನಾರ ಇಷ್ಟ ಆಯಿತು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ 1 ಪಾಟ್ ಬಿರಿಯಾನಿನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ನಾರ್ಮಲಾಗಿ ದಮ್ ಕಟ್ಟಿ ಬಿರಿಯಾನಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಹಾಗೆ ನಾನು ಕೂಡ ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಬಟ್ ಈ ರೀತಿ 1 ಪಾಟ್ ಬಿರಿಯಾನಿನ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಹಾಗೆ ಇದಕ್ಕೆ ಜಾಸ್ತಿ ಕೆಲಸ ಏನೂ ಆಗೋದಿಲ್ಲ. ಅದಕ್ಕೇ ಈ ರೀತಿ 1 ಪಾಟ್ ಬಿರಿಯಾನಿನ ಮಾಡ್ಕೊತೀನಿ. ಆ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಎಲ್ಲ ತರಕಾರಿನೂ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆನ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಮತ್ತು ಈರುಳ್ಳಿ, ಹಸಿ ಬಟಾಣಿ, ಹಾಗೆ 1 ಬೌಲ್ ಆಗುವಷ್ಟು ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಮಸಾಲೆ ಐಟಮ್ಸಲ್ಲಿ ಒಂದು ಸ್ವಲ್ಪ ಚಕ್ಕೆ, ಲವಂಗ, 1 ಏಲಕ್ಕಿ, ಹಾಗೆ ಒಂದು 4 ರಿಂದ 5 ಕಾಳು ಮೆಣಸು, ಹಾಗೆ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ತೊಗೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಈ 1 ಪಾಟ್ ಬಿರಿಯಾನಿಗೆ ಸ್ಪೆಷಲ್ಲಾಗಿ ಟೇಸ್ಟ್ ಕೊಡೋದು ಅಂತ ಹೇಳಿದೆ ಹೂಕೋಸು. ಸೊ ಹೂಕೋಸು ಹಾಕೋದು ಕೂಡ ತುಂಬ ಟೇಸ್ಟ್ ಇರುತ್ತೆ. ಅದರಲ್ಲಿ ಒಂದ್ಸಲಿ ಹುಳ ಇದ್ಬಿಡುತ್ತೆ. ಅದಕ್ಕೆ ಈ ರೀತಿ ಅರಿಶಿಣದಲ್ಲಿ ಡಿಪ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಇದ್ದಿದ್ದು ಹುಳ ಎಲ್ಲನೂ ಕೂಡ ಹೊರಗಡೆ ಬರುತ್ತೆ. ಹಾಗೆಯೇ ಇಲ್ಲಿ 1 ಪಾಟ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಐಟಮ್ಸ್ನ ತೊಗೊಂಡಿದ್ದನ್ನು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು 1 ಬೌಲ್ ಆಗುವಷ್ಟು ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಎಲ್ಲನೂ ಕೂಡ ತರಕಾರಿನ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಸೇರಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಹಾಗೆ ಹಸಿ ಬಟಾಣಿನೂ ಕೂಡ ತೊಗೊಂಡಿದ್ದೆ. ರಾತ್ರಿ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಆ ಬಟಾಣಿನ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಕೊಡು. ಇದಕ್ಕೆ ಚಿಟಿಗೆ ಆಗೋಷ್ಟು ಅಷ್ಟನ್ನು ಕೂಡ ಸೇರಿಸ್ಕೊಂಡು ಬೇಸಿಕ್ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಹಾಗೆ ಖಾರದ ಪುಡಿ, ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಬೌಲ್ ಆಗೋವಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡಿಕೊಂಡು ಕೊನೆಯಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕೊನೆಯಲ್ಲಿ ಟೊಮೊಟೊನ ಆ್ಯಡ್ ಮಾಡಿಕೊಂಡೆ ಈ ಹಾಕಿರೋ ತರಕಾರಿಗಳೆಲ್ಲ ನೀರು ಬಿಟ್ಕೊಳಲ್ಲ ಅಂತೇಳಿ ಕೊನೆಯಲ್ಲಿ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಇವಾಗ ನಾನಿಲ್ಲಿ 1 ಗ್ಲಾಸ್ ಆಗೋ ಅಷ್ಟು ಅಕ್ಕಿನೂ ಕೂಡ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಳತೆಯಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿರೋ ಸಿಂಪಲ್ ಆಗಿರೋ 1 ಪಾಟ್ ಬಿರಿಯಾನಿ ಮನೆಯಲ್ಲಿ ತುಂಬಾ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಸ್ಟ್ ಟ್ರೈ ಮಾಡಬೇಕಾಗಿರೋ ಬಿರಿಯಾನಿ. ಈಗ ದಮ್ ಕಟ್ ಮಾಡಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೆ ಈ ರೀತಿ ಸಿಂಪಲ್ಲಾಗಿ ಟ್ರೈ ಮಾಡ್ಬೋದು. ತುಂಬಾ ಕೂಡ ಚೆನ್ನಾಗೂ ಬರುತ್ತೆ, ಹಾಗೆ ಕ್ವಿಕ್ಕಾಗೂ ಕೂಡ ಆಗುತ್ತೆ. ತಿಂಡಿ ಎಲ್ಲ ತಿನ್ಕೊಂಡಿದ್ದಾಯಿತು. ಹಾಗೆ ಕುಂಜಲ್ನೂ ಕೂಡ ರೆಡಿ ಮಾಡಿದ್ದೆ. ನಾನು ಕೂಡ ಡ್ಯೂಟಿಗೆ ಲೇಟ್ ಆಗಿತ್ತು. ಹಾಗೆ ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ ಅಂತೇಳಿ ಸ್ಕಿನ್ ಕೇರ್ ಮಾಡ್ಕೊತಿದ್ದೆ. ಯೂಶ್ವಲಿ ಕುಂಜಲ್ ಹುಟ್ಟಿದ ಮೇಲಂತೂ ನಾನಂತೂ ಸ್ಕಿನ್ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಟೈಮೇ ಸಿಗೋದಿಲ್ಲ ನನಗೆ. ಏನಾನ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲೇ ಈ ನನ್ನ ಮಗಳಂತೂ ಏನಾನ ಒಂದು ಕಿತಾಪತಿ ಮಾಡಿರ್ತಾಳೆ. ಅದಕ್ಕೆ ಸ್ಕಿನ್ ಕೇರ್ ರೊಟೀನ್ ಅಂತೂ ನಿಮಗೆ ಶೇರ್ ಮಾಡೋಕ್ಕೂ ಆಗ್ತಿಲ್ಲ. ಹಾಗೆ ನಾನು ಕೂಡ ಸ್ಕಿನ್ ಕೇರ್ ಮಾಡ್ಕೊಳಕ್ಕಾಗ್ತಿಲ್ಲ. ನಾನು ಯೂಶ್ವಲಿ ಎಲ್ಲ ಕ್ರೀಮ್ನೂ ಯೂಸ್ ಮಾಡ್ತಿದ್ದೆ. ಬಟ್ ಎಲ್ಲ ಕ್ರೀಮ್ನು ಯೂಸ್ ಮಾಡಿ ಬಿಟ್ಟ ಮೇಲೆ ಲಾಸ್ಟಲ್ಲಿ ಯೂಸ್ ಮಾಡ್ತಿರೋದು ಹಿಮಾಲಯ ಬೇಬಿ ಕ್ರೀಮ್. ಯಾಕೆ ಅಂತ ಹೇಳಿದ್ರೆ ಹಿಮಾಲಯ ಬೇಬಿ ಕ್ರೀಮ್ ಒಳಗಡೆ ಯಾವುದೇ ಕೂಡ ಕೆಮಿಕಲ್ಸ್ನ ಅವರು ಮಿಕ್ಸ್ ಮಾಡಿರೋದಿಲ್ಲ. ಸೊ ಅದಕ್ಕೇ ನಾನು ಕೂಡ
ನನ್ನ ಫೇಸು ಸೆನ್ಸಿಟಿವ್ ಇರೋದ್ರಿಂದ ಅದನ್ನೇ ಕೂಡ ಟ್ರೈ ಮಾಡ್ತೀನಿ. ಯೂಶ್ವಲಿ ಜಾಸ್ತಿ ಏನೂ ರೆಡಿ ಆಗೋದಿಲ್ಲ, ಜಸ್ಟ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಲಿಪ್ಸ್ಟಿಕ್ಕು, ಐಲೈನರು, ಕುಂಕುಮನ ಇಟ್ಕೊಂಡೆ ನನ್ನ ಮೇಕಪ್ ಇಷ್ಟೇ. ನನ್ನ ಮೇಕಪ್ಪು ಜಾಸ್ತಿ ಏನು ನಾನು ಮೇಕಪ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸಿಂಪಲ್ಲಾಗಿದ್ದಷ್ಟು ನನಗೆ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೇನೆ. ನನಗೆ ಸಿಂಪಲ್ಲಾಗಿರೋದು ಅಂದರೆ ತುಂಬಾ ಇಷ್ಟನೇ ಆಗುತ್ತೆ. ಸೊ ಅಷ್ಟಾಗಿ ಏನು ಓವರಾಗಿ ಮೇಕಪ್ ಮಾಡೋದು ಇಷ್ಟಪಡೋದಿಲ್ಲ ನಾನು, ಅದಕ್ಕೆ ತುಂಬಾ ಸಿಂಪಲ್ಲಾಗಿರ್ತೀನಿ. ಸೊ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ ತುಂಬ ಅಂಡರ್ ಬಜೆಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಈ ಡ್ರೆಸ್ಸಿನ ಲಿಂಕ್ ಬೇಕು ಅಂತ ಹೇಳಿದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನನ್ನ ಮಗಳನ್ನೂ ಕೂಡ ಬೇಗನೆ ಎದ್ದಿದ್ಲು, ಅವಳನ್ನೂ ಕೂಡ ರೆಡಿ ಮಾಡಿದೆ. ಅವಳು ಕೂಡ ರೆಡಿಯಾಗಿ ಅವಳಿಗೂ ಕೂಡ ತಿಂಡಿ ತಿನ್ನಿಸ್ಬಿಟ್ಟೆ. ಅವಳಿಗೆ ತಿಂಡಿ ತಿನ್ನಿಸೋದು ಅಂತಂದರೆ 1 ಗಂಟೆ ಕೆಲಸ. ನೋಡಿ, ನಾನಲ್ಲ, ಅದು ರಂಗೋಲಿ ಇದು. ಹಾಯ್ ಮಾಡು. ಮೊಮ್ಮೋ ಆಯ್ತಾ? ನಡಿ. ಎಲ್ಲಿಗೆ? ನಾ ಬರಲ್ಲ. ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದ ಏನೇನು ಕಲಿಸ್ತೀವೋ ಅವರು ಅದನ್ನೇ ಕೂಡ ಕಲಿತಾರೆ. ಅದಕ್ಕೆ ನಾನು ಕೂಡ ದಿನಾನೂ ಕೂಡ ಅವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ರೂಢಿ ಮಾಡಿಸಿದ್ದೀನಿ. ಒಂದೊಂದು ಸರಿ ಟೈಮೇ ಸಿಗೋದಿಲ್ಲ, ಆದರೆ ಟೈಮ್ ಸಿಕ್ಕಾಗ ಮಾತ್ರ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರೆಯೋದಿಲ್ಲ. ಅದಕ್ಕೇ ಅವಳಿಗೆ ಎಲ್ಲನೂ ಕೂಡ ರೂಢಿ ಇದೆ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕಾಲು ತೊಳ್ಕೊಬೇಕು, ಸೊ ಅಲ್ಲಿಂದ ಹೋದ್ಮೇಲೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಬೇಕು, ಹೇಗೆಲ್ಲ ಪುಂಜ ಇಡಬೇಕು ಎಲ್ಲನೂ ಕೂಡ ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಬಟ್ ಒಂದೊಂದ್ಸಲಿ ಮರ್ತೋಗ್ತಾಳೆ, ಬಟ್ ಒಂದೊಂದ್ಸಲಿ ಎಲ್ಲನೂ ಕೂಡ ನೆನ್ಪಿಟ್ಕೊತಾಳೆ, ಎಲ್ಲೆಲ್ಲಿ ಹೋಗಬೇಕು. ಈಗ ನಾನು ಹೆಂಗೆ ಮಾಡ್ತೀನಿ ಅವಳು ಕೂಡ ಹಂಗಂಗೆ ಮಾಡ್ತಿರ್ತಾಳೆ. ಸೊ ಎಲ್ಲನೂ ಕೂಡ ನಾವು ಅಂದ್ಕೊತೀವಿ ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದಿಲ್ಲ ಅಂತೇಳಿ, ಆದರೆ ಮಕ್ಕಳು ಎಲ್ಲನೂ ಕೂಡ ಗಮನಿಸ್ತಿರ್ತಾರೆ, ಆದರೆ ನಮಗೆ ಮಾತ್ರ ಗೊತ್ತಿರೋದಿಲ್ಲ. ನಾವು ಅದಕ್ಕೆ ಹೇಳೋದು, ಮನೆಯಲ್ಲಿ ಒಳ್ಳೆ ವಾತಾವರಣ ಇತ್ತು ಅಂತ ಹೇಳಿದ್ರೆ ಮಕ್ಕಳು ಕೂಡ ಅದೇ ವಾತಾವರಣದಲ್ಲಿ ಬೆಳೀತಾರೆ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾಕೈ